ಅಕ್ಕ ನಮ್ಮ ಅಜ್ಜವನ್ ಬಗ್ಗೆ ನೀನು ಒಳ್ಳೊಳ್ಳೆ ಪದ ಕಟ್ಟಿ ಹೇಳ್ಬೇಕು. ನಮ್ಮ ಅಜ್ಜವ ಸಾಮಾನ್ಯದವಳಲ್ಲ, ಅವಳು ಸ್ಯಾನೆ ಬಾಳ್ ಬದುಕಿ ಸಾರ್ಕ ಬದುಕೊಂಡಿರೋಳು. ಅದ್ನೆಲ್ಲ ನಾನ್ ಮುಡ್ಕೋತೀನಿ. ಗಂಟ್ಲು ಒಡಗ್ತಾ ಇದೆ, ಕುಡಿಯಕ್ಕೆ ಏನಾದ್ರು ಒಂದ್ ವ್ಯವಸ್ಥೆ ಮಾಡು. ಸರಿ ಕಣಕ್ಕ, ಈಗಲೇ ಕಳ್ಸ್ಕೊಡ್ತೀನಿ. ಹುಲಿಕೆರೆ ಮಣ್ಣಿನ ಮಮತೆಯ ರೂಪವಾದ ಭಾಗೀರಥಮ್ಮ ಇಂದು ದೇವರ ಪಾದ ಸೇರಿದ್ದಾರೆ. ಅಣ್ಣ, ಚಟ್ಟ ಕಟ್ಟೋದ್ ಹೆಂಗಿರ್ಬೇಕು ಅಂತಂದ್ರೆ ಆ ತಳ್ಳಿಲು ಯಾರು ಕಟ್ಟಿರ್ಬಾರ್ದು, ಯಾರು ನೋಡಿರ್ಬಾರ್ದು. ಈ ಮೆರವಣಿಗೆಲಿ ಪಲ್ಲಕ್ಕಿ ಎತ್ಕೊಂಡೈತಾರ ನೋಡು, ಹಂಗ್ ಕಾಣಿಸ್ಬೇಕಣ್ಣ. ಯಾಕೆ ಅಂದ್ರೆ ಅಮ್ಮಮ್ಮಂಗೆ ಇದೆಲ್ಲ ಕೊನೆ ಆಸೆ ಆಗಿತ್ತು, ಹಂಗ್ ಕಟ್ಕೊಡ್ಬೇಕು. ಆಯ್ತು ಗೌಡ್ರೆ, ನಮ್ ಕೆಲ್ಸ ಮುಗಿದ್ಮೇಲೆ ನೀವೇ ನೋಡಿ. ತಿಮ್ಮಣ್ಣ, ನಮ್ಮ ಅಜ್ಜವ ಇಡೀ ಊರಿಗೆಲ್ಲ ಮದ್ವೆ ಊಟದಂಗೆ ಊಟ ಹಾಕಿಸ್ಬೇಕು. ಅದೇ ನನ್ ಕೊನೆ ಆಸೆ ಅಂತ ಹೇಳ್ಬಿಟ್ಟವಳೆ. ಊಟ ಮಾತ್ರ ಸ್ಯಾನೆ ಸಂದಾಗಿರ್ಬೇಕು, ಅದೇನ್ ಬೇಕಳು ಈಗ್ಲೇ ತಸ್ಕೊಟ್ಬಿಡ್ತೀನಿ. ಏನು ಬೇಡ ಕೊಟ್ಲೆ, ಊಟ ಆದ್ಮೇಲೆ ನನ್ನ ಹತ್ರ ಮಾತಾಡು. ಸರಿ ತಿಮ್ಮಣ್ಣ, ಜನ ಎಲ್ಲ ಬಿರ್ನೆ ಬಂದ್ಬಿಡ್ತಾರೆ, ಅದೇನ್ ಕೆಲ್ಸನೆಲ್ಲ ಬಿರ್ನೆ ಮಾಡಿ ಮುಗ್ಸೋ. ಅವ್ವ, ನನ್ನ ಅನಾಥೆ ಮಾಡಿ ಹೊಂಟೋದಲ್ಲೇ. ಅಯ್ಯೋ, ನಾನು ಯಾರನ್ನ ಅವ್ವ ಅಂತ ಕರೀಲಿ. ಅವ್ವ, ಅಯ್ಯೋ ವಿನಂತಿ. ಅಯ್ಯೋ, ರಾತ್ರಿ ತಾನೇ ಗುಂಡ್ಕಲ್ಲಿದ್ದಂಗಿದ್ದಲ್ಲ ಅಮ್ಮಮ್ಮ. ಆ ದೇವ್ರು ನಿನ್ಗೆ ಯಾಕೆ ಕರುಣೆ ತೋರ್ಸ್ಲಿಲ್ಲ? ಯಾಕೆ ಕರ್ಕೊಂಡ್ಬಿಟ್ಟ? ಎದ್ದೇಳು ಅಮ್ಮಮ್ಮ, ಅಮ್ಮಮ್ಮ ಎದ್ದೇಳು. ಮಾತಾಡೆ ಅವ್ವ. ಅತ್ತೆ, ಏನಾಯ್ತಂತೆ ನಿಮ್ಗೆ? ಅತ್ತೆ, ಅತ್ತೆ, ಏನಾಯ್ತಂತೆ? ಅತ್ತೆ, ಇಬ್ರು ಒಂದಾಗ್ಬೇಕು ಅಂದ್ರೆ ನಾನೇನ್ ಮಾಡೋಣ? ಅಮ್ಮಮ್ಮ, ಅವ್ರಿಬ್ರು ಇರೋದ್ ನೋಡ್ತಾ ಇದ್ರೆ ನೀನ್ ಸತ್ರೆ ಅದೇ ನಿನ್ ಕೊನೆ ಆಸೆ ಅಲ್ವೇ? ನೀನ್ ಇದ್ದಾಗ್ಲಾದ್ರು ನೀನ್ ಆಸೆ ಪಟ್ಟಂಗ್ ಬದುಕ್ಲಿಲ್ಲ ಅನ್ನೋ ಪಾಪ ಪ್ರಜ್ಞೆಯಿಂದಾದ್ರು ಅವ್ರಿಬ್ರು ಒಟ್ಟಿಗೆ ಸೇರೋ ಚಾನ್ಸಸ್ ಅದೇ. ಯಾಕಜ್ಜಮ್ಮ ಹಂಗೆ ನಿಂತ್ಕೋಬಿಟ್ಟೆ? ನಾನ್ ಸತ್ರೆ ಅವ್ರಿಬ್ರು ಒಂದಾಯ್ತಾರೆ ಅನ್ನೋದಾದ್ರೆ ನಾನ್ ಸತ್ತೆ ಅವ್ರಿಬ್ರು ಒಂದ್ ಮಾಡ್ತೀನಿ ಕಣ್ಲ. ಅಜ್ಜಮ್ಮ, ಅದೇನ್ ಮಾತು ಅಂತ ಹೇಳ್ತಿದ್ದಿ? ನಾನೇನೋ ತಮಾಷೆಯಾಗಿ ಹೇಳ್ದೆ, ಅದ್ಕೆ ನೀನ್ ಹಿಂಗ್ ಸತ ಇದ್ದೀನಿ ಅಂದ್ರೆ ಹೆಂಗೆ ಹೇಳೋ? ಲೇ ಕಳ್ಳನ್ ಮಗನೇ, ನಾನ್ ಯಾಕ್ಲ ಸಾಯ್ಲಿ? ನಾನಿನ್ನು ಅವ್ರಿಬ್ರು ಒಂದಾಗದನ್ನ ನೋಡ್ಬೇಕು, ನನ್ನ ಮರಿ ಮೊಮ್ಮಗನ್ನ ಎತ್ಕೊಂಡು ಮುದ್ದಾಡ್ಬೇಕು ಅಂತ ಆಸೆ ಮಾಡ್ಕೊಂಡಿವ್ನಿ. ಅಂತವಳು ಸತ್ತೋದ್ರೆ ನಾನ್ ಮ್ಯಾಕೆ ಹೋಗಿ ನೆಮ್ಮದಿ ಹಾಕಿರಕ್ ಆದದೆ. ಆದ್ರೆ ಅವ್ರಿಬ್ರು ಒಂದಾಗ್ಬೇಕು ಅಂದ್ರೆ ನಾನು ಅವ್ರ ಕಣ್ಣು ಮುಂದಗಟ್ಟೆಗೆ ಸಾಯ್ಬೇಕು. ಅಜ್ಜಮ್ಮ, ಸುಮ್ಕೆ ನಾನ್ ತಲೆ ತಿನ್ಬೇಡ, ಅದೇನು ಅಂತ ನೆಟ್ಟಿಗೆ ಹೇಳೋ. ಲೇ, ಸಾಯೋದು ಅಂದ್ರೆ ತಮಾಷೆನೂ ಅಲ್ಲ, ಸತ್ತು ಮ್ಯಾಕೆ ಅವ್ರನ್ನ ನೋಡಕ್ಕೂ ಆಗಕ್ಕಿಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತೈತೆ. ಆದ್ರೆ ಅದೇ ಸಾವನ್ನ ನಾವಿಬ್ರು ತಮಾಷೆ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಅಂತ. ಅದೇನ್ ಹೇಳ್ತಾ ಇದೀಯ ಅಜ್ಜವ ನೀನು? ನೋಡ್ಲಾ, ನನ್ ಮೊಮ್ಮಕ್ಳಿಬ್ರು ಒಂದಾಯ್ತಾರೆ ಅಂದ್ರೆ ನಾನ್ ಏನ್ ಮಾಡೋದಕ್ಕೂ ಸಿದ್ಧ. ಅಂತದ್ರಲ್ಲಿ ಸತ್ತಂಗ್ ನಾಟಕ ಆಡಕ್ ಆಗಕ್ಕಿಲ್ವೇ? ಏನೋ ನಾಟಕವೇ? ಹಾ, ನಾನು ಸತ್ತಂಗೆ ನಾಟಕ ಮಾಡ್ತೀನಿ, ನೀನು ಅದು ದಿಟ ಅಂತ ನಂಬಿಸ್ಬೇಕು. ಏ ಅಮ್ಮಮ್ಮ, ನಾನ್ ಹೆಂಗ್ ನಂಬ್ಸಕ್ಕಾದದು? ನೀನು ಡಾಕ್ಟರ್ನ ಕರ್ಕೊಂಬಂದ್ಬಿಟ್ಟು ನಾನ್ ಸತ್ತೋಗಿದ್ದೀನಿ ಅಂತ ಅವ್ರ ಕೈಲಿ ಸುಳ್ಳು ಹೇಳಿಸ್ಬಿಡು. ಆಮ್ಯಾಕೆ ನೀಟ್ ಮಾಡು. ಸರಿ ಅಜ್ಜವ. ಏನ್ಲಾ ಮೊಮ್ಮಗನೇ, ಏನೇ ಇದ್ಯಾ? ನನ್ ತವನೇ ಮಸ್ಕಿರಿ ಮಾಡ್ತಿದ್ದೀರಾ? ನೋಡ್ತಾ ಇರಿ, ನಾಳೆ ನಿಮ್ಮಿಬ್ರಿಗೂ ಅಲ್ವಾ ಕೊಡ್ತೀನಿ. ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಈ ತರ ಸುಳ್ಳೆಲ್ಲ ನನ್ ಕೈಲಿ ಹೇಳೋದಕ್ಕಾಗೋದಿಲ್ಲ. ಕೊಟ್ರೆ 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡಿ ಅಂತಾರೆ. ಅಂತದ್ರಾಗೆ ಅವ್ರಿಬ್ರು ಒಂದ್ ಮಾಡಕ್ಕೆ ಇದೊಂದ್ ಸುಳ್ಳು ಹೇಳಕ್ ಆಗಕ್ಕಿಲ್ವೇ? ಅವ್ರಿಬ್ರು ಒಂದಾಗ್ಬೇಕು ಅನ್ನೋದು ನಮ್ಮ ಅಜ್ಜ ಒಂದ್ ಆಸೆ. ಅದಕ್ಕೋಸ್ಕರ ಈಟೊಂದ್ ದೊಡ್ಡ ನಾಟಕ ಮಾಡ್ತಾರೆ. ಪ್ಲೀಸ್ ಠಾಕುಟ್ರೆ, ಅವ್ರಿಬ್ರು ಒಂದಾಗಕ್ಕೆ ಇದೊಂದ್ ಸಹಾಯ ಮಾಡಿ, ಪುಣ್ಯ ಕಟ್ಕೊಳ್ಳಿ ಠಾಕುಟ್ರೆ. ಸರಿ, ಏನೋ 2 ಜೀವ ಒಂದಾಗ್ಬೇಕು ಅಂತ ಹೇಳ್ತಾ ಇದ್ದೀರಾ, ಹೇಳ್ತೀನಿ ನಡ್ರಿ. ಬನ್ನಿ ಠಾಕುಟ್ರೆ, ಬನ್ನಿ. ಅಜ್ಜಮ್ಮ, ಅಯ್ಯೋ ಅಜ್ಜವ, ನೆನ್ನೆ ಗಂಟ ಗುಂಡ್ಕಲ್ಲಂಗಿದ್ದಲ್ಲ ಅಜ್ಜವ. ಗಿದ್ದ ಮುದೆಲ್ಲ ಬಿಟ್ಟಂತದಲ್ಲ ಅಜ್ಜವ. ಬಿದ್ರು ಮಗುವಾಗೆ ಟೂರಕ್ಕೆ ನಿನ್ಗೆ ಆಗಿತ್ತು ಅಜ್ಜವ. ಇನ್ಮ್ಯಾಗ ನನ್ನ ಬೈಯವ್ರು ಯಾರು ಹೇಳು ಅಜ್ಜವ. ಅಜ್ಜವ, ಏನದ್ ಪಾಠ ಮಾಡೋಣಗಾರು ಸುಮ್ಕೆ ಮನ್ಕೊಳಕ್ಕಾಗಕ್ಕಿಲ್ವೇ? ಏನ್ ನಿನ್ಕೋಳು? ಏನ್ರ ಕೊಟ್ಲೆ ಇದು? ನಾನ್ ಸತ್ತ ಮ್ಯಾಲೆ ಇದನ್ನೆಲ್ಲ ಮಾಡು ಅಂತ ಹೇಳಿದ್ದೆ ಆಟಿಯ. ಆದ್ರೆ ಇವರು ನನ್ನ ನಾಟಕಕ್ಕೆ ಜಾತ್ರೆ ಮಟ್ಟದ ವ್ಯವಸ್ಥೆ ಮಾಡ್ಬಿಟ್ಟಿದಾರಲ್ಲ.
ಅಂದ್ರೆ ನಿನ್ ಮೇಲೆ ಅಟು ಪ್ರೀತಿ ಅದೇ ಅಂತ ಅರ್ಥ ಅಜ್ಜವ. ಅಂದ್ರೆ ನಾನ್ ಅನ್ಕೊಂಡಂಗೆ ಆಗ್ಬಿಡ್ತು ಅನ್ನೋ. ಏನ್ಲ ಇದು ನಿತ್ಯನೇ ಬಂದಿಲ್ವಲ್ಲ? ಚಂಪಾ ಫೋನ್ ಮಾಡಿ ವಿಷಯ ಮುಟ್ಸೋಳೆ, ಇನ್ನೇನ್ ಬಂದ್ಬಿಡ್ತಾರಿರು. ನಾನು ಹೇಳಿದ್ದನ್ನ ಕೆಪ್ತಿಯಲ್ಲಿ ಮಡ್ಕ. ಓ ಸರಿ, ಸುಮ್ಕೆ ಮಲ್ಕೊ. ಬದಿ ಬದಿ ಅದೇ. ಈಗ ಈ ಕೆಂಪಿ ಬೇರೆ ಬಂದ್ಬಿಟ್ಲಲ್ಲ. ಯಾಕ ನೀನ್ ದಿಢೀರ್ನ ಹೋಯ್ತಿ ಅಂದ್ಬಿಟ್ಟು ನಾನ್ ಕನ್ಸೋ ಕಂಡಿರ್ಲಿಲ್ಲ ಕಣೆ. ನಾನೇ ನಿಮ್ ಮನೆಗ್ ಬಂದಿದ್ದಾಗ ಕಾಫಿ ಕುಡ್ಕೊಂಡೆ ಹೋಗ್ಬೇಕ್ ನೀನು ಅಂದೆ. ನಾನೇ ಕೆಲ್ಸ ಅದೆ ಅಂತ ಹೊಂಟೋದೆ. ನೀನ್ ಹಿಂಗ್ ಹೊಂಟೋಯ್ತೆ ಅಂತ ನಂಗ್ ಮುಂದೆಗೆ ಗೊತ್ತಿದ್ರೆ ಕಾಫಿ ಕುಡ್ಕೊಂಡು ಇನ್ನ 1 ಗಂಟೆ ನಿನ್ ಜೊತೆ ಮಾತಾಡ್ಕೊಂಡಿರ್ತಿದ್ದಲ್ಲೇ ಯಕ್ಕ. ಗಾಯಕ್ ಸಿಕ್ಕಾಗೆಲ್ಲ ಎಲ್ಲೆಟ್ಕೆ ತಕೋ ಅಂತ ನಮ್ ತೋಟದ್ದು ಅಂತ ಹೇಳಿ ಇಟ್ಟಿಟ್ಟು ಎಲೆ ಕೊಡ್ತಿದ್ದೆ. ಇನ್ ಯಾರೇ ಎಲೆಟ್ಕೆ ಕೊಡ್ತಾರೆ? ಇವಾಗ ಸುಸ್ತಾಗೋಯ್ತು. ನಂದು ಅಕ್ಕನ್ ಸಂಬಂಧ ಗೊತ್ತಿಲ್ಲ, ಸುತ್ತಿರದೆ ಇನ್ನ ಇಲ್ಬೇಕು ಅದೇ ಹೊತ್ತು ಕೂತ್ಕೋ. ಯಪ್ಪ ಅಯ್ಯೋ ಅಜ್ಜವ್ವ. ಅಜ್ಜವ್ವ, ಯಾರಾದ್ರೂ ನೋಡಿದ್ರೆ ಪ್ಲಾನ್ ಯಾಕೂ ತಗೋಕಿಲ್ವೇ? ಅದೇ ಅವಳು. ಅಯ್ಯೋ ನನ್ ನನ್ ಮಗನೇ, ನಾನು ಎಲ್ಲಾನು ನೋಡ್ಬೇಕು. ಕನ್ನಡಕ ತಗೊಂಡು ಬಂದು ಮಡ್ಕೊಂಡಿರೋ, ನನ್ ಕಣ್ಣಿಗೆ ಹಾಕು ಅಂತ ಹೇಳಿದ್ದೆ ತಾನೇ. ಎಲ್ಲಲ್ಲ ಕನ್ನಡಕ. ಅಯ್ಯೋ ಅಜ್ಜವ್ವ, ತನ್ ಮಡ್ಕೊಂಡೀನಿ, ಕಲ್ಬಿಲಿ ನೀನ್ ಮಾಡ್ಕೊಂಡ್ಬಿಟ್ಟೆ. ಇದು ಆಗ್ತೀನಿ. ಕ್ವಾಟ್ಲೆ ಬಿಸ್ಲಲ್ಲಿ ತಿರ್ಗಾಡೋದಾಗ ಅದೆತ್ತದ ಕೂಲಿಂಗ್ ಗ್ಲಾಸು ಅಂತಾರಲ್ಲ, ತಂದ್ಕೊಡ್ಲಾ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಒಂದಲ್ಲ 10 ಅಂಗಡಿ ಹುಡಿಕೊಂಡು ನೀಕೋಸ್ಕರ ಕೂಲಿಂಗ್ ಗ್ಲಾಸ್ ತಂದಿವ್ನಿ ಅಜ್ಜವ್ವ. ಬದುಕಿನರಾಗಾದ್ರೂ ನಿನ್ನ ಆಸೆ ತೀರ್ಸಕ್ಕಾಗಿಲ್ಲ ಅಜ್ಜವ್ವ. ಈಗ್ಲಾದ್ರು ಈ ಕೂಲಿಂಗ್ ಗ್ಲಾಸ್ ಹಾಕಿ ನಿನ್ನ ಆಸೆ ತೀರಿಸ್ತಿದ್ದಿ ಅಜ್ಜವ್ವ. ಎಲ್ಲ ಮಾಡ್ತಾ ಇದ್ಯಾ? ಅಜ್ಜಮ್ಮನ್ ಕಡೆ ಆಸೆನ ತೀರಿಸಿ ಹೋಗ್ಬಿಟ್ರೆ ಅವ್ರ ಆತ್ಮಕ್ ಶಾಂತಿ ಸಿಗಕ್ಕಿಲ್ಲ ಅಂತಮ್ಮ. ಅದಕ್ಕೆ ಅವ್ರ ಕಡೆ ಆಸೆ ಏನಿದ್ರಿ ನೆರವೇರಿಸ್ಬಿಡ್ಬೇಕು. ಏನ್ ಹೇಳು, ಒಂದು ಬಿಡ್ದಂಗೆ ನೆರವೇರಿಸ್ಬಿಡ್ಬೇಕು. ಹಾಕ್ಲಿ ಬಿಡ್ಲಾ ಅವ್ರ ಆಸೆ. ಹೆಂಗು ಸದ್ಯಕ್ಕೆ ಕನ್ನಡಕ ಹಾಕ್ದ. ಇನ್ನ ಇಲ್ಲಿ ಏನೇನೆಲ್ಲ ನಡೀತದೆ ಅನ್ನೋದನ್ನ ನೆಮ್ಮದಿಯಾಗಿ ನೋಡ್ಬೋದು. ಸುಮ್ಕೆ ಹೇಳ್ಬಾರ್ದು. ನನ್ನ ಮಗ ಎಲ್ಲಾನು ನಾನ್ ಹೇಳ್ದಂಗೆ ವ್ಯವಸ್ಥೆ ಮಾಡವ್ನೆ. ಅಟ್ಟೆಯವರು ಆಟೆಯ ನಾನ್ ಹೇಳ್ದಂಗೆ ಸಿದ್ಧಾಗವ್ರೆ. ಎಲ್ಲಾ ದಿಟ್ಟವಾಗ್ಲೂ ಮನ್ಸಾರೆ ಅಳ್ತವ್ರೆ. ಎಲ್ಲಾರ್ಗೂ ನನ್ ಮೇಲೆ ಸ್ಯಾನಿ ಪಿರುತಿ ಅದೇ ಬಿಡು. ಅಯ್ಯೋ ಹಾಳಾದ್ದು ಎಣಬಾರ ಅಂತಾರೆ, ಆದ್ರೆ ಇಲ್ಲಿ ನೋಡಿದ್ರೆ ಈ ಆರನೇ ಭಾರ ಆಯ್ತದೆ. ಅಯ್ಯೋ ಅಜ್ಜವ್ವ, ಏನಜ್ಜವ್ವ? ಕೋಟ್ಲೆ, ನನ್ ಕುತ್ತಿಗೆಯಲ್ಲಿರೋ ಆರನ್ನೆಲ್ಲ ತೆಗ್ದಾಕ್ಲಾ. ಭಾರ ತಡ್ಕೊಳಕ್ ಆಯ್ತಾ ಇಲ್ಲ. ಹಂಗೆ ಬಂದವ್ರು ಯಾರು ಹಾರ ಹಾಕ್ಬಾರ್ದು. ಹಂಗ್ ನೋಡ್ಕ. ಏನ್ ಅಜ್ಜವ್ವ ನಿನ್ ಹಿಂಸೆ? ಇರು, ಏನೋ ಒಂದ್ ಮಾಡ್ತೀನಿ. ಅಜ್ಜವ್ವ, ಅಯ್ಯೋ ಅಜ್ಜವ್ವ, ನೀನ್ ಇರಾಗೈತ ಒಂದ್ ಸಣ್ಣ ಬಾರನು ಹೊರಗ್ ಬಿಟ್ಟಿರ್ದಿಲ್ಲ. ಈಗ ನೋಡಿದ್ರೆ ಯಾರದ್ ಬಾರದಲ್ಲ ಹೆಂಗ್ ಓಡ್ತಾ ಇದ್ದೀ ಅಜ್ಜವ್ವ. ಇಲ್ಲ ಇಲ್ಲ ಅಜ್ಜವ್ವ, ನಿನ್ ಕೈಲಿ ಒಂದ್ ಸಣ್ಣದಾಗ ಕಷ್ಟ ಪಡೋದು ನನ್ಗೆ ಇಷ್ಟ ಇಲ್ಲ ಅಜ್ಜವ್ವ. ಇರು, ಈ ಹಾರದೆಲ್ಲ ತೆಗಿತೀನಿ ಅಜ್ಜವ್ವ, ಹಾರದೆಲ್ಲ ತೆಗಿತೀನಿ. ಅಯ್ಯೋ ಅಣ್ಣ, ಯಾರು ನಮ್ಮ ಅಜ್ಜವನ್ ಕುತ್ತಿಗೆ ಗಾರ ಹಾಕ್ಬೇಡಿ. ಅವಳ ಪಾದರವಿಂದು ಕರ್ಪಿಸಿ ಅಣ್ಣ, ಅವಳ ಪಾದ ಕರ್ಪಿಸಿ. ಎಲ್ಲಾ ವಿಷಯದಲ್ಲೂ ನನಗ್ ದಾರಿ ತೋರಿಸ್ತಾ ಇದ್ದೀನಿ. ಮಟ್ಟಿಗೆ ಹಾಲದ ಮರದಂಗಿದ್ದೆ. ಯಾಕವ ನಮ್ಮನ್ ಬಿಟ್ಟೊಂಟೋದೆ? ಯವ್ವನ್ ಮೇಲೆ ಅದೇಟ್ ಪಿರುತಿ ಮಡ್ಕೊಂಡಿದ್ಯಪ್ಪ ಶಿವರಾಮ. ನೀವೆಲ್ಲಾ ದುಃಖ ಪಡ್ತಾ ಇರೋದನ್ನ ನೋಡ್ತಾ ಇದ್ರೆ ಒಂದ್ ಕಡೆ ಸಂತೋಷ ಆಯ್ತದೆ, ಇನ್ನೊಂದ್ ಕಡೆ ನಿಮ್ಗೆಲ್ಲ ಸುಮ್ಕೆ ನೋವು ಕೊಡ್ತಾ ಇದ್ದೀನಲ್ಲ ಅಂತ ಸಂಕಟ ಆಯ್ತದೆ. ಆದ್ರೆ ಏನ್ ಮಾಡ್ಲಿ, ಅವ್ರಿಬ್ಬರನ್ನು ಒಂದ್ ಮಾಡಕ್ಕೆ ಈ ನಾಟಕ ಆಡ್ಲೇಬೇಕಾಗದೆ. ನನ್ನ ಸಂಸ್ಬಿಡಪ್ಪ. ಅಟ್ಟಿ ಅವರೆಲ್ಲ ಗೋಳಾಡ್ತವ್ರೆ. ದಿನ ಬೆಳಗಾದ್ರೆ ನನ್ನ ಕೈಲಿ ಬೈಸ್ಕೊತಾ ಇದ್ದ ನನ್ನ ಮಗಳೇ ಅಳ್ತವಳೆ. ಆದ್ರೆ ಈಶ್ವರಿ ಮಾತ್ರ ನಾನ್ ಸತ್ರೆ ಸಾಕು ಅಂತ ಕಾಯ್ಕೊಂಡು ಕೂತಿರುವಂಗೆ ಒಳೊಳಗೆ ಸಂತೋಷ ಪಡ್ತಾ ಇರುವಂಗ ಅದೇ ಅಲ್ಲ. ಇವ್ರ ಆಯುಷ್ ಇದ್ದದ್ದು ಇಷ್ಟೇ ಅನಿಸ್ತದೆ. ನಾವುಗಳು ಒಂದಲ್ಲ ಒಂದ್ ದಿವ್ಸ ಸಾಯ್ಲೇಬೇಕು. ಧೈರ್ಯ ತಂದ್ಕೊಳ್ಳಿ. ಇದ್ಯಾ
ಕೊನೆಗೂ ಬಂದೆಲ್ಲಿ ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಕಣೆ. ಸಣ್ಣಗಿದ್ದಲ್ಲ ಅಮ್ಮಮ್ಮ, ಇದ್ದಕ್ಕಿದ್ದಂಗೆ ನಿಂಗೆ ಏನಾಗೋಯ್ತಮ್ಮಮ್ಮ? ಏನೇ ಆದ್ರೂ ನಿನ್ ಜೊತೆಗೆ ಇರ್ತೀನಿ ಕಡೆ ವಿದ್ಯಾ ಅಂತ ಹೇಳಿ ನನ್ನ ಬಿಟ್ಟು ಹೊಂಟೋದಲ್ಲ ಅಮ್ಮಮ್ಮ. ಈಗ ನನಗ್ ಬೈದು ಬುದ್ಧಿ ಹೇಳೋರು ಯಾರು? ನನ್ಗೆ ವಿರೋಧಿಯಿಂದ ಅಕ್ರೆ ತೋರ್ಸೋರು ಯಾರು ಅಮ್ಮಮ್ಮ? ವಂಶದ ಕುಡಿ ನೋಡ್ಬೇಕು ಅಂತ ಬೆಟ್ಟದಷ್ಟು ಆಸೆ ಮಾಡಿಕೊಂಡು ನೋಡ್ದೇನೆ ಹೊಂಟೋಗ್ಬಿಟ್ಟಲ್ಲ ಅಮ್ಮಮ್ಮ. ಅಯ್ಯೋ ಅಯ್ಯೋ ಜವ ಏನ ಜವ? ಇವರೆಲ್ಲ ಅಳೋದ್ ನೋಡಿ ನನ್ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಕಣ್ಲಾ. ಹೆಂಗಾರ ಮಾಡಿ ಚೋರಿ ಒರ್ಸ್ಬಿಡ್ಲಾ? ದೇವ್ರೆ, ಯಾಕಾರ ನಿನ್ ಜೊತೆ ಕೈ ಚೋಡಿಸ್ಬಿಟ್ಟು ಅನ್ನಿಸ್ತಾ ಇದೆ. ಇರು, ಏನೋ ಒಂದ್ ಮಾಡ್ತೀನಿ. ಅಜ್ಜಮ್ಮ, ನೀನ್ ಇರೋದಾಗ ನಿನ್ನ ಹತ್ರ ಒಂದೊಂದು ಬರಕ್ ಬಿಟ್ಟಿರ್ಲಿಲ್ಲ ಅಜ್ಜಮ್ಮ. ಈಗ ನೋಡು, ನಿನ್ ಮಗುದ ಮೇಲೆ ಏಟ್ನ ಬಿಟ್ಕೊಂಡೆ. ಇಲ್ಲ ಅಜ್ಜಮ್ಮ, ಒಂದೊಂದು ಬಿರಕಿಲ್ಲ. ಇಲ್ಲ ಅಜ್ಜಮ್ಮ. ಅಜ್ಜಮ್ಮ, ಊರಿಗೆ ಫೋನ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಳಕ್ ಹೇಳಿದೀಯಾ? ನಾಳೆ ಚಿಕ್ಕಪ್ಪನೇ ನಿಂತು ಎಲ್ಲ ವ್ಯವಸ್ಥೆ ಮಾಡ್ತಾವ್ರೆ. ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡ್ಕೋಬೇಡ. ಬರೋರೆಲ್ಲ ಬಂದ್ಬಿಟ್ರೆ ನಿರ್ಣಯ ತಗೊಂಡೋಗ್ಬಿಡೋಣ. ನಿರ್ಣಯ ವ್ಯವಸ್ಥೆ ಮಾಡಿಸಪ್ಪ, ವ್ಯವಸ್ಥೆ ಮಾಡಿಸು. ಸರಿ, ನಾ ಎಲ್ಲ ನೋಡ್ಕೋತೀನಿ. ಅಮ್ಮಮ್ಮ, 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 ಎದೋಳಮ್ಮಮ್ಮ. ನಾನು ನಿಮ್ ವಿದ್ಯೆ ಬಂದಿದ್ದೀನಿ. ಎದೋಳಮ್ಮಮ್ಮ, ನನ್ನ ಬಿಟ್ಟು ಹೋಗ್ಬೇಡ, ಮಾತಾಡು ಅಮ್ಮಮ್ಮ. ಕಣ್ಬಿಡಮ್ಮಮ್ಮ, ಅಮ್ಮಮ್ಮ, ಮಾತಾಡಿ ಅಮ್ಮಮ್ಮ. ಅಯ್ಯೋ ಅಯ್ಯೋ ಅಜ್ಜಮ್ಮ, ಅಜ್ಜಮ್ಮ, ಅಜ್ಜಮ್ಮ. ಚೇತ್ಬೋದು ಅಜ್ಜಮ್ಮ. ಲೇ, ಅಲ್ಲಿ ನೋಡ್ಲೆ, ಇದ್ಯಾ ನನ್ ಕಾಲ್ ಹಿಡಿದು ಅಲ್ಲಾಡಿಸ್ತವಳೆ. ಮೊದ್ಲೇ ಅವಳು ಡಾಕ್ಟರ್ ಓದ್ತಾವಳೆ. ಅದಕ್ಕಿಂತ ಹೆಚ್ಚಾಗಿ ಶಾನೆ ಬುದ್ಧಿವಂತೆ. ನಾಡಿ ಮಿಡ್ತ ನೋಡಿ ಕೊಂಡಿಡ್ಬಿಟ್ರೆ ಏನ್ರ ಮಾಡೋದು? ಶೃಂಗಾರ ಮಾಡಿ ಅವಳನ್ನ ದೂರ ಸರಿಸ್ಲಾ? ಅಯ್ಯೋ ಅಯ್ಯೋ, ಇನ್ನು ಅದೇಟ್ ಕಾಟ ಕೊಟ್ಟು ಅಜ್ಜವ ನಾವು ಕಾಣೆ. ಇರು, ಅದ್ಕೆ ಬಾ, ನಿಮ್ ದುಃಖದ ಕಾಡ್ತಾ ಇರ್ತದೆ. ನೀವು ಅಂದ್ರೆ ಅಜ್ಜಮ್ಮಗೆ ಸ್ಯಾನೆ ಇಷ್ಟ. ನೀವ್ ಹಿಂಗತ್ರ ಅವ್ರು ಸಹಿಸಕ್ಕಿಲ್ಲ ಅದ್ಕೆ ಬಾ. ಇಂಥ ಟೈಮ್ನಲ್ಲಿ ನೀವ್ ಹಿಂಗ್ ಅಳ್ಬಾರ್ದು ಅದ್ಕೆ ಬಾ. ಸಮಾಧಾನ ಮಾಡ್ಕೊಳ್ಳಿ, ಹೋಗ್ ಕೂತ್ಕೊಳ್ಳಿ. ಅವನ್ನೆಲ್ಲ ಬಿಟ್ಟು ಅಮ್ಮಮ್ಮ ಹೊಂಟೋದ್ರು. ಅವ್ರಿಲ್ಲ ಅನ್ನೋದನ್ನ ಹೆಂಗ್ ನಾನು ನೆನೆಸ್ಕೊಂಡ್ಲಿ? ಅದ್ಕೆ ಬಾ, ಅವ್ರಿದ್ದಾಗ ಯಾಕೆ ಮಾಡಿ, ಈಗತ್ರ ಏನ್ ಬಂದದು ಅದ್ಕೆ ಬಾ. ಈಗ್ಲಾದ್ರೂ ಅವ್ರನ್ನ ಖುಷಿಯಾಗಿ ಕಳ್ಸ್ಕೊಡಿ. ಹೋಗ್ ಕೂತ್ಕೊಳ್ಳಿ ಅದ್ಕೆ ಬಾ, ಹೋಗ್ ಕೂತ್ಕೊಳ್ಳಿ. ಚಪ್ಪ ಕರ್ಕೊಂಡೋಗು ಬಾ, ಹೋಗಿ ಅದ್ಕೆ ಬಾ. ಏನವ ಇದು? ಹೋದ್ವಾರ ತಾನೆ ನಮಗೂ ಆಸ್ತಿ ಕೊಟ್ಟು ಬದುಕಕ್ ದಾರಿ ಮಾಡ್ಕೊಡು ಅಂತ ಕೇಳ್ತೀನಿ ಅಂತಿದ್ದೆ. ನೀನ್ ಕೇಳೋಕ್ ಮುಂಚೆನೆ ಅಮ್ಮಮ್ಮ ಹೊಂಟೋಯ್ತು. ಅಂದ್ರೆ ನಾವು ಬೀದಿಗ್ ಬಂದ್ವಿ ಅಂತಾನೆ ಅರ್ಥ. ಅಲ್ಲೇ ಅವ್ವ ಬದುಕಿದ್ದಾಗ ಏನೇನ್ ಮಾಡಿಸ್ಕೊಳ್ಳಿಲ್ವೋ, ಈಗ ಅವಳ ಹೆಣ ಇಟ್ಕೊಂಡು ಈಗ ಅದನ್ನೆಲ್ಲ ಮಾಡಿಸ್ಕೊತಿದ್ ನೋಡ್ತಾ ಇರು. ಅಯ್ಯೋ 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 ಅವ್ವ, ನನ್ನ ಬಿಟ್ಟು ಹೊಂಟೋದಲ್ಲೇ. ನೀನ್ ಇಲ್ದೆ ನಾನು ಹೆಂಗೆ ಬದುಕಿರ್ಲಿ ಅವ್ವ? ನನ್ನ ಕರ್ಕೊಂಡು ಹೋಗ್ಬಿಡೆ ಅವ್ವ. ಮಾತಾಡೆ ಅವ್ವ. ಹೋದ್ವಾರ ತಾನೆ ಕಣ್ಮಣಿ ಮದ್ವೆ ಆಯ್ತು. ಇನ್ನಿರೋದು ವಿನಂತಿ ಒಬ್ಳೆ. ಶಿವರಾಮಂಗ್ ಹೇಳಿ ಒಳ್ಳೆ ಗಂಡ್ ನೋಡಿ ಅದ್ದೂರಿಯಾಗಿ ಮದ್ವೆ ಮಾಡಿಸ್ನಿ ಅಂತ ಹೇಳಿದ್ದಲ್ಲೇ ಯವ್ವ. ನಿನ್ ಮೊಮ್ಮಗಳು ಮದ್ವೆ ನೋಡ್ಕೊಂಡು ಹೋಯ್ತೀನಿ ಅಂತಂತ ಹೇಳ್ತಿದ್ಯಲ್ಲೇ, ಈಗ ನೋಡಿದ್ರೆ ಅವಳ ಮದ್ವೆ ನೋಡ್ದಿರಾನೇ ಹೊಂಟೋದಲ್ಲೇ ಅವ್ವ. ಯಾರಿಲ್ಲ ಅಂತ ಯೋಚನೆ ಮಾಡ್ಬೇಡ. ಶಿವರಾಮಂಗ್ ಹೇಳಿ 25 ತೊಲೆ ಬಂಗಾರ ಕೊಟ್ಟು ವಿನಂತಿ ಮದ್ವೆ ಮಾಡಿಸ್ತೀನಿ ಅಂತ ಹೇಳ್ತಿದ್ದಲ್ಲೇ ಹೊಂಟೋದಲ್ಲೇ. ಎಲ್ಲಾ ಮನೆ ಆಡಿ ನಾನ್ ಯಾವಾಗ್ಲೇ ನಿಂತಾವ ಹಂಗ್ ಹೇಳಿದ್ದೆ.
ಏಳು ಇನ್ನು ಅದೇನೇನೇನ್ ಹೇಳಿಯೋ ನಾನು ನೋಡ್ತೀನಿ. ಅತ್ತೆ 1 ಕೋಟಿ ವರದಕ್ಷಿಣೆ, ಮಂಡ್ಯದಲ್ಲಿ ಬಂಗ್ಲೆ, ಓಡಾಡೋ ಕಾರು. ಶುಭಾಶಯನು ಗೊತ್ತಿಲ್ಲದೆ ತೆಪ್ಪು ಮಾಡ್ಬಿಟ್ಟವ್ನೆ. ಊರಲ್ಲಿರೋ 250 ಎಕರೆ ಅವನ ಹೆಸ್ರಿಗೆ ಬರ್ಸ್ತೀನಿ ಅಂತ ಹೇಳಿದ್ರಲ್ಲ ಅತ್ತೆ. ಇರೋ 50 ತೊಲದಲ್ಲಿ 5 ತೊಲ ಮೋನಂಗ್ ಕೊಡು, ಇನ್ 5 ತೊಲ ಗಂಡ ಇಲ್ದಿರೋ ನಿನ್ ಮಗಳು ಕೊಡು ಅಂತ ಹೇಳಿ ಮಿಕ್ಕಿದ್ನೆಲ್ಲ ನನ್ನನ್ನೇ ಮಡಿಕೊ ಅಂದ್ರಲ್ಲ ಅತ್ತೆ.